ನಿನ್ನೆ ರಾತ್ರಿ ಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿತ ಶಾಸಕರ ಡಿನ್ನರ್ ಮೀಟಿಂಗ್. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯಲ್ಲಿ ಡಿಕೆ ಸುರೇಶ್ ಭಾಗಿ. ಸಂಪುಟ ವಿಸ್ತರಣೆ ಚರ್ಚೆ ಬೆನ್ನಲ್ಲೇ ತೀವ್ರ ಕುತೂಹಲ ಕೆರಳಿಸಿದ ಡಿಕೆಶಿ ಆಪ್ತರ ಸಭೆ. ಮತ್ತೆ ಸಿದ್ದರಾಮಯ್ಯ ಹಿಂದ ಯಾತ್ರೆ. ಮುಂದಿನ 2 ವರ್ಷ ಸಮುದಾಯ ಸಂಘಟನೆಗೆ ಪ್ಲಾನ್. ತಮ್ಮ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋಕೆ ಸಜ್ಜು. ಹಾಲಿನ ಟ್ಯಾಂಕರ್ ರಿವರ್ಸ್ ತೆಗೆಯುವಾಗ ಡೀಸೆಲ್ ಲಾರಿ ಡಿಕ್ಕಿ. ದೊಡ್ಡಬಳ್ಳಾಪುರದ ಚಿಕ್ಕಮದುರೆ ಬಳಿ 2 ವಾಹನಗಳಿಗೂ ಬೆಂಕಿ ಹೊತ್ತಿ ಧಗಧಗ. 2 ಚಾಲಕರ ಸ್ಥಿತಿ ಗಂಭೀರ. ಮಧ್ಯಪ್ರಾಚ್ಯದಲ್ಲಿ ಮತ್ತೆ ಸಂಘರ್ಷ. ಇರಾನ್ ಮೇಲೆ ಮತ್ತೆ ಅಮೆರಿಕ ದಾಳಿ. ಬಂದರ್ ಅಬ್ಬಾಸ್, ಸಿರಿಕ್ ನಗರಗಳಲ್ಲಿ ಮಿಸೈಲ್ ಮಳೆ. ಹಾರ್ಮುಜ್ ಜಲಸಂಧಿಯಲ್ಲಿ ಇರಾನ್ನಿಂದ ಹಡಗು ಸಂಚಾರಕ್ಕೆ ತಡೆ ಒಡ್ಡದಂತೆ ಟ್ರಂಪ್ ಎಚ್ಚರಿಕೆ. ಹಾರ್ಮುಜ್ ಮೇಲೆ ದಾಳಿ ಮಾಡೋ ನೆಲೆಗಳ ಟಾರ್ಗೆಟ್ ಮಾಡಿ ಅಟ್ಯಾಕ್. ಮತ್ತೆ ಸಂಘರ್ಷದಿಂದ ಮಾತುಕತೆ ಸಂಧಾನ ವಿಫಲ. ಇರಾನ್ ಜೊತೆಗಿನ ಕದನ ವಿರಾಮ ಮುಗಿದ ಅಧ್ಯಾಯ ಎಂದ ಟ್ರಂಪ್. ಇನ್ನು ಮುಂದೆ ಯಾವುದೇ ಒಪ್ಪಂದ ಬೇಡ ಎಂದ ಅಮೆರಿಕ ಅಧ್ಯಕ್ಷ. ವಯನಾಡಿನಲ್ಲಿ ಮುಂದುವರೆದ ಶೋಧ ಕಾರ್ಯ. ಮಳೆ ನಡುವೆಯೂ ಎನ್ಡಿಆರ್ಎಫ್ ಸಿಬ್ಬಂದಿಯಿಂದ ಹುಡುಕಾಟ. ಮಣ್ಣಿನಡಿ ಸಿಲುಕಿದವರು ಬದುಕಿರೋ ಸಾಧ್ಯತೆ ಕ್ಷೀಣ. ವಯನಾಡನ್ನ ಭೂಕುಸಿತ ಪ್ರದೇಶ ಅಂತ ಬಿಂಬಿಸಬೇಡಿ. ಒಂದು ಕಡೆ ಮಾತ್ರ ಭೂಕುಸಿತ ಉಂಟಾಗಿದೆಯಷ್ಟೇ. ಕೇರಳ ಮುಖ್ಯಮಂತ್ರಿ ವೇಡಿ ಸತೀಶನ್ ಮನವಿ. ಕೇರಳದ ಕಲ್ಲಾಡಿಯಂತೆ ಮಂಗಳೂರಲ್ಲೂ ಭೂಕುಸಿತ ಆತಂಕ. ಕೆತ್ತಿಕಲ್ನಲ್ಲೂ ಕ್ಷಣ ಕ್ಷಣಕ್ಕೂ ಕುಸಿತ. ಕೇರಳದಲ್ಲಿ ಗುತ್ತಿಗೆ ಪಡೆದಂತಹ ಡಿಬಿಎಲ್ ಸಂಸ್ಥೆಯಿಂದಾನೇ ಇಲ್ಲೂ ಅವೈಜ್ಞಾನಿಕ ಕಾಮಗಾರಿ. ಮಹಾರಾಷ್ಟ್ರದಲ್ಲಿ ಮಳೆಯಿಂದ ಉಕ್ಕಿ ಹರಿತಾ ಇದೆ ಕೃಷ್ಣಾ ನದಿ. ಚಿಕ್ಕೋಡಿ ಭಾಗದ ಉಗಾರ ಕೊಡಚಿ ಸೇತುವೆ ಮುಳುಗಡೆ. ಒಟ್ಟಾರೆ 10 ಬ್ರಿಡ್ಜ್ಗಳು ಮುಳುಗಿ ಸಾರ್ವಜನಿಕರ ಪರದಾಟ. ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆಗೆ ರೈತರು ಹೈರಾಣ. ಬೆಳಗಾವಿಯಲ್ಲಿ ಮಾರ್ಕಾಂಡೇಯ ನದಿಯ ಅಬ್ಬರಕ್ಕೆ 100 ಎಕರೆ ಬೆಳೆ ಜಲಾವೃತ. ಕಬ್ಬು, ಮೆಕ್ಕೆಜೋಳ, ಭತ್ತದ ಗದ್ದೆಗಳಿಗೆ ನುಗ್ಗಿದ ನೀರು. ಸತತ ಮಳೆಯಿಂದ ಖಾನಾಪುರ ತಾಲೂಕಿನ ಜಲಪಾತಗಳಿಗೆ ಜೀವ ಕಳೆ. ಮೈ ನವಿರೇಳಿಸ್ತಾ ಇದೆ ಚಿಕಲೆ ಫಾಲ್ಸ್ನ ವಿಹಂಗಮ ನೋಟ. ನಿಷೇಧ ಇದ್ರೂ ವೀಕ್ಷಣೆಗೆ ಪ್ರವಾಸಿಗರ ದಂಡು. ಕಲ್ಯಾಣ ಕರ್ನಾಟಕದ ಹಲವು ಕಡೆ ಕಾಣಿಸಿಕೊಳ್ಳದ ವರುಣ. ಮಳೆ ಇಲ್ಲದೆ ಒಣಗ್ತಾ ಇವೆ ಬಿತ್ತನೆ ಮಾಡಿದ್ದ ಬೆಳೆಗಳು. ವಿಜಯನಗರ ಜಿಲ್ಲೆಯ ರೈತರಿಂದ ದೇವರ ಮೊರೆ. ಮಳೆ ಕೊರತೆಯಿಂದ ಕರೆಂಟ್ ಉತ್ಪಾದನೆಯಲ್ಲೂ ಗಣನೀಯ ಇಳಿಕೆಯ ಆತಂಕ. ಮುಂದೆ ಮಳೆ ಇನ್ನಷ್ಟು ಕಡಿಮೆಯಾದ್ರೆ ವಿದ್ಯುತ್ ನಿರ್ವಹಣೆ ಸವಾಲು. ಜನರಿಗೆ ತಟ್ಟಲಿದೆ ದರ ಏರಿಕೆಯ ಬಿಸಿ. ಕ್ರೂಸರ್ ಲಾರಿ ನಡುವೆ ಅಪಘಾತ. ಗೋಕರ್ಣ ಪ್ರವಾಸಕ್ಕೆ ಹೋಗ್ತಾ ಇದ್ದ 7 ಮಂದಿ ಕೊನೆಯುಸಿರು. ಯಲ್ಲಾಪುರದ ಆರ್ಟಿ ಬೈಲು ಘಟ್ಟದಲ್ಲಿ ದುರ್ಘಟನೆ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟಿಪ್ಪರ್ಗಳ ಹಾವಳಿ. ತಮ್ಮಲ್ಲೇ ರೇಸ್. ಜೀವ ಕೈನಲ್ಲಿ ಹಿಡಿದು ಸಂಚರಿಸೋ ಇತರೆ ವಾಹನ ಸವಾರರು ಓವರ್ಲೋಡ್ ಹಾಕೊಂಡು ಯಮಪುರಿಗೆ ಆಹ್ವಾನ ಕೊಡ್ತಾ ಹೋಗ್ತಿದ್ರು. ಅಧಿಕಾರಿಗಳದ್ದು ಡೋಂಟ್ ಕೇರ್. ಅಯೋಧ್ಯೆ ರಾಮನ ಬಳಿಕ ಬೇಲೂರು ಚನ್ನಕೇಶವನ ಹುಂಡಿಗೂ ಕನ್ನ. ಎಣಿಕೆ ಕಾರ್ಯದ ವೇಳೆ ವಿಡಿಯೋ ಮಾಡೋಕ್ ಬಂದ ವಿಡಿಯೋಗ್ರಾಫರ್ನಿಂದಾನೇ 1.98 ಲಕ್ಷ ರೂಪಾಯಿ ಕಳ್ಳತನ. ಆರೋಪಿ ನೀಲಕಂಠ ಪೊಲೀಸರ ವಶಕ್ಕೆ. ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ಪಡೆಯುವುದಕ್ಕೆ ಪ್ಲಾನ್. ಕಾಂಟ್ಯಾಕ್ಟ್ ಕಿಲ್ಲರ್ಸ್ಗೆ ಸುಪಾರಿ ಕೊಟ್ಟು ಹೆತ್ತ ತಾಯಿಯನ್ನೇ ಕೊಲ್ಲಿಸಿದ ಮಗಳು. ರಾಜಸ್ಥಾನ ಪೊಲೀಸರಿಂದ ಡೇಂಜರಸ್ ಡಾಟರ್ ಅರೆಸ್ಟ್. ಜೈಲರ್ ಬಳಿಕ ಹಲವು ಭಾಷೆಗಳಲ್ಲಿ ಶಿವಣ್ಣಗೆ ಆಫರ್. ಪ್ರಭಾಸ್ ನಟನೆಯ ಸ್ಪಿರಿಟ್ ಸಿನಿಮಾದಲ್ಲೂ ನಟನೆಯ ನಿರೀಕ್ಷೆ. ಓಂ ಹೊಗಳಿದ್ದ ಸಂದೀಪ್ ರೆಡ್ಡಿ ವಂಗ ಹೇಳಲಿದ್ದಾರಾ ಆಕ್ಷನ್ ಕಟ್.
ಬೆಳ್ಳಂಬೆಳಗ್ಗೆ ಹುಲಿ, ಚಿರತೆ, ಆನೆಗಳ ದರ್ಶನ. ಮೈಸೂರಿನ ದಮ್ಮನಕಟ್ಟೆ ಸಫಾರಿಯಲ್ಲಿ ಕಾಡು ಪ್ರಾಣಿಗಳ ದೃಶ್ಯ ವೈಭವ. ಚಿರತೆಗಳನ್ನ ಕಂಡು ಪ್ರವಾಸಿಗರು ಫುಲ್ ಖುಷ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.